ನೀವು ಅಧ್ಯಕ್ಷ गणपतिकं भवामहे कविं कवीनापवर्तस्तवं ज्येष्ठराजं ब्रह्मणस्पतः निश्चिन्वन्नोतिभिश्रीदसादनम् ॐ श्रीमहागणपतये नमः मनो देवी सरस्वती वाजेभिर्वाजनीवते ीनामयुष्यतो वाग्देवी नमो नमः ॐ श्री महागणपतये नमो नमः भूमिपूजां करिष्ये ॐ हिरण्यवर्णां हरिणीं सुवर्णसहस्रजां चन्द्रां हिरण्मयीं लक्ष्मीं जातवेदो मवावः तामहावः जातवेदो लक्ष्मीं मनपगामिनीः यस्यां हिरण्यं विन्देयं गावोऽसो विन्देयं पुरुषानहम् अश्वपूर्वां भवामहे कविं कवीनापवर्तस्तवं ज्येष्ठराजं ब्रह्मणस्पतः निश्चिन्वन्नोतिभिश्रीदसादनम् ॐ श्री महागणपतये नमः प्रणो देवी सरस्वती वाजेभिर्वाजनीवते हीनामयश्चेत् भाग्येवी नमो नमः योपां पुष्पं भेद पुष्पवान् प्रजावाहान् पशुमान् भवति चन्द्रमावाहपां पुष्पं पुष्पवान् प्रजावाहान् पशुमान् भवति स एवं भेद योपामायतनं भेद आयतनवान् भवति तत्र पुष्पमालिकां समर्पयामि ॐ ब्राह्मणो अस्यामकमासीत् बाहुराजन्यकृतः औरोदस्य यद्वैषः पद्यागं शोध्रो सर्वार्थसाधके शरण्ये गौरी दोरसेभ्यो नमो नमः शशाङ्कलं श्रीमन्मन्मनोहरं राजाधिराजाय पुरुषय्य साहिने नमो वयं वैः श्रवणाय कुर्महे तमे कामाय पुरुष एवेदकं सर्वं यद्भूतं यच्च बह्वं प्रतानुतो दत्तशेषानः हरिद्रबिम्बे अस्मिन् कलशे भुवः सुवः भूर्भुवस्वः ओ महादेवी नमो नमः ध्यायामि ध्यानं समर्पयामि आवाहयामि स्थापयामि पूजयामि ॐ श्री महागणपतये नमो नमः होमपूजां करिष्ये ॐ सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते हरिद्रा कुङ्कुमचूर्णं समर्पयामि कात्यायनाय विद्महे कन्याकुमारी धीमहि तन्नो दुर्गे प्रचोदयात् हरिद्रा कुङ्कुमचूर्णं समर्पयामि योपां पुष्पं भेद पुष्पवान् प्रजावाहान् पशुमान् ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಸಾರ್ವಜನಿಕರು ಏನು ಆತಂಕಕ್ಕೆ ಒಳಗಾಗುವಂಥ ಪರಿಸ್ಥಿತಿ ಬೇಡ. 35 ವಾರ್ಡಲ್ಲೂ ನಾವು ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ತಹಸೀಲ್ದಾರ್ ಜೊತೆ ಆದಿಯಾಗಿ 35 ವಾರ್ಡಲ್ಲೂ ಕೂಡ ಏನು ಪೆನ್ಷನ್ಗೆ ಸಂಬಂಧ ಇರುವಂಥ ಸಮಸ್ಯೆಗಳಿದೆ, ವೃದ್ಧಾಪ್ಯ ವೇತನ, ಸೀನಿಯರ್ ಸಿಟಿಸನ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಸ್ಪೆಷಲಿ ಏಬಲ್ಡ್ ಪೆನ್ಷನ್ ಏನು ಇವರು ಒದ್ದಾಡ್ತಾ ಇದ್ದಾರೆ 2-3 ತಿಂಗಳಿಂದ ಬೇರೆ ಬೇರೆ ಕಾರಣಗಳಿಂದ, ಇನ್ಕಮ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಇಂದ, ರೇಷನ್ ಕಾರ್ಡ್ ಪ್ರಾಬ್ಲಮ್ ಇಂದ, BPL ಕಾರ್ಡ್ APL ಕಾರ್ಡ್ ಆಗಿರೋ ಕಾರಣದಿಂದ ಪೆನ್ಷನ್ಸ್ ಬಹಳ ಜನ ಕುಟುಂಬಗಳಿಗೆ ನಿಂತೋಗಿದೆ. ಅದನ್ನ ಏನೇನ್ ಟೆಕ್ನಿಕಲ್ ಗ್ರೌಂಡ್ಸ್ ಅಲ್ಲಿ ಸರಿ ಮಾಡಿಕೊಂಡು ಇಲ್ಲಿ ವಾರ್ಡ್ಗೆ ವಿಸಿಟ್ ಮಾಡಿ ಪೆನ್ಷನ್ ಅದಾಲತ್ನ ಮಾಡ್ತೀವಿ ಎಲ್ಲ ಪ್ರತಿ ವಾರ್ಡ್ಗೂ ಕೂಡ. ಯಾಕಂದ್ರೆ ಇವ್ರನ್ನ ನಾವು ತಾಲೂಕು ಆಫೀಸ್ಗೆ ಬನ್ನಿ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಿದೆಯೋ ರೇಷನ್ ಕಾರ್ಡ್, ಫುಡ್ ಡಿಪಾರ್ಟ್ಮೆಂಟು ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಪೆನ್ಷನ್ ಇವ್ರನ್ನ ನಾವು ಪ್ರತಿ ವಾರ್ಡ್ಗೂ ಕರ್ಕೊಂಡ್ಬಂದು ಆ ಏರಿಯಾಲ್ಲಿ ಯಾರ್ಯಾರಿಗೆ ಆ ಇಶ್ಯೂಸ್ ಇದೆ, ಪೆನ್ಷನ್ ಸಂಬಂಧಪಟ್ಟಿರುವಂಥ ಇಶ್ಯೂಸ್ ಇದಾವೆ, ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂಸ್ ಇದಾವೆ, ಅವನ್ನ ನಾವು ಇದೇ ಜಾಗದಲ್ಲಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸುವಂತ ಎಲ್ಲಾ ಪ್ರಯತ್ನ ಮಾಡ್ತೀವಿ. 32, 33 ಮತ್ತೆ 35 ವಾರ್ಡ್ಸ್ ಕವರ್ ಮಾಡಿದ್ವಿ. 4 ಜಾಗದಲ್ಲಿ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ 1 crore ರೋಡ್ ವರ್ಕ್ ಇದೆ. 97 lakhs ಟೋಟಲ್ ಇದು ಅಲ್ವಾ. ಸೊ ಒಂದು ಜಾಗದಲ್ಲಿ 250, ಇನ್ನೊಂದ್ ಕಡೆ 450, 150 ಆ ಥರ ಒಂದೇ ಪ್ಯಾಕೇಜ್ ಇದು. ಸೊ ಯಾರೇ ಕೆಲಸ ಮಾಡ್ಲಿ ಇನ್ನೊಂದು 2 months ಅಲ್ಲಿ ಮಳೆದು ಜಾಸ್ತಿ ಈ ಏರಿಯಾಸ್ ಅಲ್ಲಿ ಪ್ರಾಬ್ಲಮ್ ಆಗಿರೋದಂದ್ರೆ ಡ್ರೈನ್ಸ್ ಕರೆಕ್ಟ್ ಆಗಿಲ್ಲ, ಡ್ರೈನ್ ನ ಒತ್ತುವರಿ ಆಗಿದ್ದಾರೆ. ಬಹಳ ಹಿಂದೆ ಪಬ್ಲಿಕ್ 20 years ಹಿಂದೆ ಇದು ಇಶ್ಯೂ, ಹಿಂದೆ ಡ್ರೈನ್ ಮೇಲೆ ಒತ್ತುವರಿ ಆಗಿ ಮನೆ, ಕಾಂಪೌಂಡು, ಸ್ಟೆಪ್ಸ್ ಇವೆಲ್ಲ ಬಂದಿರೋದ್ರಿಂದ ರೋಡ್ ಮಾಡ್ತಾ ಒಂದು ಸೈಡ್ಗಾದ್ರೂ ಡ್ರೈನ್ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಟೆಕ್ನಿಕಲಿ ಇವ್ರಿಗೆ ಏನು ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಒಂದು ಸ್ಕೋಪ್ ಅಲ್ಲಿ ಒಂದು ರೋಡಲ್ಲಿ ಒಂದು ಎಂಡ್ಗೆ ಸ್ಲೋಪ್ ಆಗಿ ರೋಡ್ನ ಸ್ಲೋಪ್ ಆಗಿ ತಗೊಂಡ್ಬಂದು ಡ್ರೈನ್ಗೆ ಮಳೆ ನೀರಾಗ್ಲಿ ಎಲ್ಲ ಕನೆಕ್ಟ್ ಆಗೋ ತರ ಪ್ರಾವಿಷನ್ ಮಾಡ್ತೀವಿ. ಹೇಗೂ ಈಗ ಕ್ಲಾರಿಫೈ ಮಾಡಿದ್ರೆ ಆ ರೋಡ್ನ ಸ್ಟ್ಯಾಂಡರ್ಡ್ ಆಫ್ ಯಾವ ಕ್ವಾಲಿಟಿ ಬರಬೇಕು ಏನು ಅಂತ ಸ್ವಲ್ಪ ಅಬ್ಸರ್ವೇಷನ್ಸ್ ಇರಲಿ. ನಾನು ಪೂಜೆಗೆ ಬರೋದಕ್ಕಿಂತ ನೀವು ಈ ರೋಡ್ನ ಅಬ್ಸರ್ವ್ ಮಾಡಬೇಕು. ಹಿಂದೆ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಎಲ್ಲೋ ಕುತ್ಕೊಂಡು ಅದು ರೋಡು ಪ್ಲಾನ್ ಮಾಡಿರ್ತಾರೆ, ಇದು ಕ್ಲಾರಿಫೈ ಬೇಕಾ ಅಥವಾ ಬರೀ ಒಂದು ಲೇಯರ್ ಸಾಕಾ,
ಅದಕ್ಕೆ ಏನ್ ಸ್ಕೋಪ್ ಕೊಟ್ಟು ಇನ್ನೇನ್ ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಅನ್ನೋವಂಥದ್ದು ಬರ್ಬೇಕು. ಸೊ ಯಾವುದು ಕಡಿಮೆ ದುಡ್ಡಲ್ಲ, ಯಾವ ಕೆಲಸನೂ ಕಡಿಮೆ ದುಡ್ಡಲ್ಲಿ ಆಗ್ತಾ ಇಲ್ಲ. ಆಗೋ ಕೆಲಸ ಇನ್ ಸ್ವಲ್ಪ ಶುದ್ಧವಾಗಿ ಕ್ವಾಲಿಟಿ ವರ್ಕ್ ಆಗ್ಲಿ ಅನ್ನೋವಂಥದ್ದನ್ನ ಇವತ್ತು ಏನೇ ಹೋಮ್ ವರ್ಕ್ ಮಾಡಿದ್ರು ಅದು ಒಂದೇ ಕನ್ಸರ್ನ್. ಪೂಜೆ ಅಂದ್ರೆ ಪೂಜೆ ಮಾಡಿ ಹೋಗೋದಲ್ಲ, ಕಣ್ ಮುಚ್ಕೊಂಡು ಮತ್ತೆ ಅವ್ರು ಹೆಂಗ್ ಬೇಕೋ ಹಂಗೆ ಕೆಲಸ ಮಾಡೋದು ಅಲ್ವೇ ಅಲ್ಲ. ಯಾರೇ ಕಾಂಟ್ರಾಕ್ಟ್ ಆಗಿರ್ಲಿ, ಕೆಲಸ ತಗೊಳ್ಳೋವಾಗ ನಿಮ್ದೇ ಆದ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಮತ್ತೆ ಕೆಲಸ ಮಾಡ್ತಾ ಮಾಡ್ತಾ ಇನ್ನೊಂದು ಯಾವ್ದೋ ಒಂದು ಸ್ಕೋಪ್ ಅಲ್ಲಿ ಬೇರೆ ಕೆಲಸ ಮಿಕ್ಕಿದ್ ತಗೊಳ್ಳೋಣ, ಅದ್ ನೀವು ನೋಟ್ ಮಾಡ್ಕೊಂಡ್ ಬರ್ಬೇಕು. ಇವತ್ತು ಹೋಗಿದ್ದು ಹಂಗೆ ಮರ್ತೋಗೋದಲ್ಲ. ಇಲ್ಲಿನ ಜನ ಹಿಂಗಿದಾರಲ್ಲ, ನಮ್ಮನ್ನ ಇಲ್ಲಿ ಇಟ್ರೆ ಎಷ್ಟು ನಾವು ಕಂಫರ್ಟಬಲ್ ಆಗಿರ್ತೀವಿ ಅಂತ ಯೋಚನೆ ಮಾಡ್ಬೇಕು. ನನ್ನನ್ನು ಇಲ್ಲಿ ಬಿಟ್ರೆ ನಾನು ದಿನ ಜಗಳ ಆಡ್ತೀನಿ. ಇವ್ರು ಒಂದಿನ ಜಗಳ ಆಡಿದ್ರು ನನ್ ನೋಡಿದಾಗ, ನನ್ನನ್ನೇ ಈ ಜಾಗದಲ್ಲಿ ಬಿಟ್ರೆ ಯಾರನ್ನೂ ಬಿಡ್ತಾ ಇರ್ಲಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂದ್ರೆ, ಡ್ರೈನ್ ಚೆನ್ನಾಗಿಲ್ಲ ಅಂದ್ರೆ ನಾವ್ ಫಸ್ಟ್ ಇರೋ ಜಾಗನ ಕ್ಲೀನ್ ಆಗಿಡೋ ಅಭ್ಯಾಸನ ಬೆಳೆಸ್ಕೋಬೇಕು. ನಾವೇ ಅವ್ರಿಗೆ ಎಜುಕೇಟ್ ಮಾಡ್ಬೇಕು, ರೂಢಿ ಮಾಡ್ಬೇಕು. ಇನ್ ಸ್ವಲ್ಪ ಕ್ಲೀನ್ ಆಗಿರೋ ವಾತಾವರಣನ ನಾವ್ ಹೇಳ್ಕೊಟ್ಟಾಗ ಅವರು ಆ ಒಂದು ಇದನ್ನ ಕಲಿತಾರೆ. ಮುಖ್ಯಮಂತ್ರಿಗಳ ಅಭಿವೃದ್ಧಿ ಯೋಜನೆ ಅಡಿ CMIDP ಅಲ್ಲಿ ನಾವು ತಗೊಂಡಿರೋದು 10 crores 10 crores ನಾವು ಮಾಡ್ಕೊಂಡ್ 10 crores ಪ್ರಾಜೆಕ್ಟ್ ನಾವು ತಗೊಂಡಿದ್ದೀವಿ. ಎಲ್ಲ ಟೆಂಡರ್ ಕಾಲ್ ಮಾಡಿ ಈ ಮಂತಲ್ಲಿ ಸುಮಾರು 5 ಕೋಟಿ ಅಷ್ಟು ಕೆಲಸನ ಮಾನ್ಯ ಶಾಸಕರ ಒಂದು ಅಧ್ಯಕ್ಷತೆಯಲ್ಲಿ ಪೂಜೆ ಕಾರ್ಯಕ್ರಮ ಎಲ್ಲ ಮಾಡಿದ್ವಿ. ಆಲ್ರೆಡಿ ಕೆಲವು ವರ್ಕ್ಸ್ ಕಂಪ್ಲೀಟ್ ಆಗಿದೆ, ಈಗ ಆನ್ಗೋಯಿಂಗು ಇದೆ. ಎಲ್ಲ ಒಂದು ಒಳ್ಳೆಯ ರೀತಿಯ ಗುಣಮಟ್ಟದಲ್ಲಿ ಕೆಲಸ. ಶಾಸಕರ ಒಂದು ಉದ್ದೇಶ ಪ್ರತಿಯೊಂದು ಕಡೆನೂ ಬರಬೇಕು, ಪ್ರತಿಯೊಂದು ಕಡೆ ಪೂಜೆ ಮಾಡಬೇಕು, ಒಂದು ಗುಣಮಟ್ಟದ ರಸ್ತೆ ಮಾಡೋ ಒಂದು ಅವೇರ್ನೆಸ್ ಕೊಡೋ ಉದ್ದೇಶದಿಂದಾನೆ ಪ್ರತಿಯೊಂದು ವಾರ್ಡ್ಗೂ ಭೇಟಿ ಮಾಡಿ ಅವರೊಂದು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಈ ಉದ್ದೇಶದಲ್ಲಿ ಮಾನ್ಯ ಶಾಸಕರು ಬಂದು ಪೂಜೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನು ಮುಗಿಸಿ ಒಂದು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆ ಕೊಡ್ತೀವಿ. ಡ್ರೈನೇಜ್ಗೆ ದುಡ್ಡು ಆಗಿದೆ, ರೋಡ್ಗೆ ಪ್ರಾವಿಷನ್ ಮಾಡಿದೀವೋ ಅದ್ರ ರಸ್ತೆ ರೋಡ್ ಆಗುತ್ತೆ, ಆದ್ರೆ ಡ್ರೈನ್ ಇಲ್ಲ. ಎಲ್ಲೆಲ್ಲಿ ಡ್ರೈನ್ ಇಲ್ಲ, ಕಚ್ಚಾ ಡ್ರೈನ್ ಮಾಡ್ಕೊಂಡು ಮುಂದಕ್ಕೆ ಯಾವ್ದಾದ್ರು ಒಂದ್ ಸ್ಕೋಪ್ ಅಲ್ಲಿ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೇನೆ. ಆಮೇಲೆ ಕಾಂಟ್ರಾಕ್ಟರ್ ಹತ್ರ ನೀವು ಕೆಲಸ ನೀಟಾಗಿ ತಗೊಳ್ಳೇಬೇಕು. ಈ ಕಡೆ ನಾನು ಮತ್ತೆ ಪೆನ್ಷನ್ ಅದಾಲತ್ ಮಾಡಕ್ ಬಂದಾಗ ಏನೇನ್ ಕೆಲಸ ಆಗಿದೆ ನಾನು ಆ ಕ್ವಾಲಿಟಿ ಚೆಕ್ ಮಾಡ್ತೀನಿ, ಆ ಸ್ಟ್ಯಾಂಡರ್ಡ್ಸ್ ಕೂಡ ಚೆಕ್ ಮಾಡ್ತೀನಿ. ಮತ್ತೆ ಎಲ್ಲ ವಾರ್ಡ್ಗೂ ಪೆನ್ಷನ್ ಅದಾಲತ್ ಕಾರಣದಿಂದ ಬಂದು ವಿಸಿಟ್ ಮಾಡೇ ಮಾಡ್ತೀನಿ. ಸೊ ನೀವೀಗ ಅವ್ರಿಗೆ ಎವ್ರಿ 2 days ಎವ್ರಿ 1 day ನೀವು ಅವ್ರ ಜೊತೆ ಕೋಆರ್ಡಿನೇಷನ್ ಅಲ್ಲಿದ್ದು ಕೆಲಸ ತಗೊಳ್ಳಿ. ಇದು ಒಂದು ದೇಶದ ಸಮಸ್ಯೆ. ವಿದ್ಯಾರ್ಥಿಗಳು ಭವಿಷ್ಯದ ಆಸ್ತಿ. ನಮ್ಮ ಭಾರತ ದೇಶಕ್ಕೆ ಪ್ರತಿಯೊಂದು ವಿದ್ಯಾರ್ಥಿ ದೇಶಕ್ಕೆ ಆಸ್ತಿ ಆಗ್ತಾರೆ. ವಿದ್ಯಾರ್ಥಿ ಗ್ರಾಮೀಣ ಭಾಗದ ಪ್ರತಿಭೆ ಇರ್ಬೋದು, ನಗರ ಭಾಗದಲ್ಲಿ ಇರ್ಬೋದು, ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್, ಈ ನೀಟ್ ಅನ್ನೋದು ಮೆಡಿಕಲ್ಗೆ, ಇಂಜಿನಿಯರಿಂಗ್ಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇಡೀ ದೇಶಕ್ಕಿರುತ್ತೆ. ಯಾರು ತಮ್ಮ ಪ್ರಯತ್ನದಲ್ಲಿ, ಪರಿಶ್ರಮದಲ್ಲಿ, ತುಂಬಾ ಕಷ್ಟದಲ್ಲಿ ಅವ್ರಿಗೆ ಸಿಕ್ಕುವಂತ ಎಜುಕೇಶನ್, ಕ್ವಾಲಿಟಿ ಆಫ್ ಎಜುಕೇಶನ್ ನ ಉಪಯೋಗ ಮಾಡಿಕೊಂಡು ಓದ್ಕೊಂಡಿರ್ತಾರೆ, ಅವ್ರ ಪ್ರತಿಭೆಗೆ ಏನ್ ಬೆಲೆ ಸಿಕ್ತು? ನೀಟ್ ಎಕ್ಸಾಮ್ ನ ಪದೇ ಪದೇ ಇಷ್ಟು ಸತಿ ಪೇಪರ್ ಲೀಕ್ ಆದ್ರೆ ಆ ಮಕ್ಕಳಿಗೆ, ಓದೋ ವಿದ್ಯಾರ್ಥಿಗಳಿಗೆ ಆ ನಂಬಿಕೆ ಕಳ್ಕೊಳ್ಳಲ್ವಾ? ಅವ್ರಿಗೆ ಎಷ್ಟು ದುಃಖ ಆಗತ್ತೆ. ಅದಾದ್ಮೇಲೆ ಅದ್ರ ಜೊತೆಲಿ ಅವ್ರ ಪರಿಶ್ರಮಕ್ಕೆ ಸಿಕ್ಕ ಫಲಿತಾಂಶ, ಸರ್ಕಾರದ ಈ ನಿರ್ಧಾರನ ನಾನು ಒಪ್ಕೊಳ್ಳೋದೇ ಇಲ್ಲ, ಯಾವ ಹಂತದಲ್ಲೂ ಒಪ್ಕೊಳ್ಳಲ್ಲ. ಅದಾದ್ಮೇಲೆ ವಿದ್ಯಾರ್ಥಿಗಳು ಪದೇ ಪದೇ ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಂದ್ರೆ ಮೆಂಟಲ್ ಸ್ಟ್ರೆಸ್ ಆಗುತ್ತೆ. ತಂದೆ ತಾಯಿಗಳಿಗೂ ತುಂಬಾ ಕಷ್ಟ. ಎಲ್ಲಾ ತಂದೆ ತಾಯಿ ಏನು ಮಕ್ಕಳು ಮಾತ್ರನೇ ಅಲ್ಲ, ಪೋಷಕರು ಕೂಡ ಇವರಷ್ಟೇ ಹಿಂಸೆನ, ನೋವನ್ನ ಅನುಭವಿಸಿದ್ದಾರೆ. ಅದ್ರ ಜೊತೆಯಲ್ಲಿ 20 ವಿದ್ಯಾರ್ಥಿಗಳು, ಆ ದೇಶಕ್ಕೆ, ಯಾವುದೇ ಒಂದು ದೇಶ ಎಜುಕೇಶನ್ಗೆ ಇಷ್ಟು ಮಹತ್ವ ಕೊಡ್ತೀವಿ, ಆ ವಿದ್ಯಾರ್ಥಿಗಳನ್ನ ಕಳ್ಕೊಂತೀವಿ ಅಂತಂದ್ರೆ 20 ಜನ ವಿದ್ಯಾರ್ಥಿಗಳನ್ನ ನೀಟ್ ಎಕ್ಸಾಮ್ ಬರ್ದಿರೋರು, ಆ ಮೆಂಟಲಿ ಆ ಮಕ್ಕಳಿಗೆ ಎಷ್ಟು ಸ್ಟ್ರೆಸ್ ಆಗಿದೆ, ಎಷ್ಟು ಮಾನಸಿಕವಾಗಿ ಅವ್ರಿಗೆ ಒತ್ತಡ ಆಗಿದೆ. ನಾವ್ ಏನ್ ಪರಿಸ್ಥಿತಿಯಲ್ಲಿ ಆ ಮಕ್ಕಳನ್ನ ಇಟ್ಟಿದೀವಿ. ಯಾವುದೇ ಸರ್ಕಾರ ಆಗ್ಲಿ ತಪ್ಪಾಗಿರುವಂತ ನಿರ್ಧಾರಗಳು ತಗೊಂಡಿದ್ದಾರೆ. ಆ ತಪ್ಪು ನಿರ್ಧಾರಗಳನ್ನ ಸರಿ ಮಾಡ್ಕೊಳ್ದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಬೀದಿಗಿಳಿದು ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅವ್ರು ಯಾವ ಮಟ್ಟಕ್ಕೆ ಅವ್ರ ಆಲೋಚನೆ ಇದೆ? ಯಾರು ಕಾಮನ್ ಪೀಪಲ್ ವಾಯ್ಸ್ ಆಗ್ಬೇಕು. ಯಾವುದೇ ಸರ್ಕಾರ ಪ್ರತಿಯೊಬ್ಬ ಬಡವರು, ವಿದ್ಯಾರ್ಥಿಗಳು, ಓದಿರುವಂತ ವಿದ್ಯಾವಂತರ ವಾಯ್ಸ್ ಆಗ್ಬೇಕು. ರೈತರು, ಬಡವರಿಗೆ ಅವರ ಧ್ವನಿ ಆಗುವಂತ ಸರ್ಕಾರ ಆಗ್ಬೇಕು. ಇಲ್ಲಿ ಯಾರ್ ಧ್ವನಿ ಆಗಿರುವಂತ ಸರ್ಕಾರ ಎದ್ದು ಕಾಣ್ತಾ ಇದೆ? ನೀವು ಯೋಚನೆ ಮಾಡಿ. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ, ಜನಗಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ಬಡವ್ರ ಬಗ್ಗೆ ಯಾರು ಕಳ್ಕಳಿ ಇರುತ್ತೋ ಅವ್ರು ಬೀದಿಗೆ ಬರ್ತಾರೆ, ಮಾತಾಡ್ತಾರೆ, ಅವ್ರ ಧ್ವನಿಯಾಗಿ ನಿಂತ್ಕೋತಾರೆ. ಅದು ವಿಚಾರ ಅಲ್ಲ. ನಮ್ ದೇಶದಲ್ಲಿ 20 ಜನ ವಿದ್ಯಾರ್ಥಿಗಳು, ಓದೋ ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವ್ರ ಜೀವನ ಕಳ್ಕೊಂಡಿದಾರಲ್ಲ. ತಂದೆ ತಾಯಿ ಎಷ್ಟು ಕನ್ಸಿಟ್ಕೊಂಡಿರ್ತಾರ ಆ ಮಕ್ಕಳ ಬಗ್ಗೆ. ಪ್ರತಿಯೊಂದು ವಿದ್ಯಾರ್ಥಿನ ಓದ್ಸೋದಿಕ್ಕೆ ಆ ಪ್ರತಿ ತಂದೆ ತಾಯಿ ಎಷ್ಟು ಕಷ್ಟ ಬಿದ್ದಿರ್ತಾರೆ, ಎಷ್ಟು ನೋವು ತಿಂದಿರ್ತಾರೆ. ಇವತ್ತು ಆ ಮನೇಲಿ ಆ ಮಗುನ್ ನೋಡದೆ ಇದ್ದಾಗ ಆ ತಾಯಿ ಯಾವತ್ತಾದ್ರೂ ಒಂದಿನ ಊಟ ತಿಂತಾಳ ನೆಮ್ಮದಿಯಾಗಿ? ಆ ನೋವು ಇವ್ರಿಗೆ ಅರ್ಥ ಆಗಲ್ವಾ?
ಎಷ್ಟು ಮಂಡಾಗಿ ಅಂದ್ರೆ ಎಷ್ಟು ಅಡಮೆಂಟ್ ಆಗಿ ಇವ್ರ ಡಿಸಿಷನ್ಸ್ ಇದೆ. ಇನ್ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಒಬ್ಬ ವಿದ್ಯಾರ್ಥಿ, ಒಬ್ಬ ಓದೋನು ತನ್ನ ಪರಿಶ್ರಮದಲ್ಲಿ ಕಷ್ಟ ಬಿದ್ದು ಓದೋನು ಇನ್ ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ಅರ್ಥ ಮಾಡಿಸ್ಬೇಕು ಆ ಮಕ್ಕಳು? ಅವ್ರೊಂದು 18 ವರ್ಷ 19 ವರ್ಷ ಇರ್ತಾರೆ. ಹೇಗ ಅವರ ನೋವು, ಅವ್ರಿಗಾಗುವಂತ ಹಿಂಸೆ, 1 ವರ್ಷ ಪ್ರತಿದಿನ 5 ಅವರ್ 10 ಅವರ್ ಓದ್ಬೇಕು. ನೀಟ್ ಪ್ರಿಪೇರ್ ಆಗೋನು ಆಲ್ಮೋಸ್ಟ್ 8 ಅವರ್ಸ್ ಓದ್ಕೋಬೇಕಾಗುತ್ತೆ ಪ್ರತಿದಿನ. ಓದಿ ಅದನ್ನು ಎಕ್ಸಾಮ್ಸ್ ಬರೆಯುವಾಗ ಎಷ್ಟೋ ಸತಿ 1 ಮಾರ್ಕ್ಸ್ ಅಲ್ಲಿ ರ್ಯಾಂಕ್ ಎಲ್ಲ ಮಿಸ್ ಆಗುತ್ತೆ. ಆ ಮಕ್ಕಳಿಗೆ ಏನೂ ನ್ಯಾಯ ಸಿಗ್ಲಿಲ್ಲ. ಇಡೀ ದೇಶ ಅವ್ರ ಜೊತೆ ನಿಂತಿದೆ, ವಿದ್ಯಾರ್ಥಿಗಳ ಜೊತೆ ನಿಂತಿದೆ, ಆ ಮಕ್ಕಳ ಬಗ್ಗೆ ಅನುಕಂಪ ತೋರಿಸ್ತಾ ಇದೆ. ಆದ್ರೆ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅರ್ಥ ಆಗ್ತಾ ಇಲ್ಲ? ಏನದು ಧೋರಣೆ? ಏನು? ಪೊಲೀಸವರು ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಹೊಡೆಯೋದೇನು ಕಲ್ಲಲ್ಲಿ? ಯಾವ ಇದ್ರಲ್ಲಿ? ಇದು ಪ್ರಜಾಪ್ರಭುತ್ವನ? ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಪ್ರಜಾ ವಿದ್ಯಾರ್ಥಿಗಳು 1 ತಿಂಗಳಿಂದ ಬೀದಿಯಲ್ಲಿ ನಿಂತ್ಕೊಳ್ಳೋದು ಯಾವತ್ತಾದ್ರೂ ನೋಡಿದೀರಾ? ಅವ್ರ ಪೇರೆಂಟ್ಸ್ ಆಚೆ ಬರೋದು ಎಲ್ಲಾದ್ರೂ ನೋಡಿದೀರಾ? ಇದ್ರಿಂದ ನೋವಿದೆ, ಪರಿಶ್ರಮ ಇದೆ. ಅವ್ರು ಓದಿರೋದಕ್ಕೆ ಬೆಲೆ ಕೊಡ್ಲಿಲ್ಲ. ಅವ್ರ ಪರಿಶ್ರಮಕ್ಕೆ, ಅವ್ರ ನೋವಿಗೆ ನೀವು ಯಾವುದೇ ರೀತಿ ನ್ಯಾಯ ಕೊಡ್ಲಿಲ್ಲ. ಯಾವುದೇ ಪಕ್ಷ ಆಗಿರ್ಲಿ, ಅವ್ರಿಗೂ ಅವ್ರ ಮನೆಗಳಲ್ಲೂ ಮಕ್ಳಿರ್ತಾರೆ, ಓದಿರ್ತಾರೆ. ಅನ್ಯಾಯ ಆದಾಗ ಅನ್ಯಾಯನ ಪ್ರತಿಭಟಿಸಿ ಅದನ್ನ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿ. ಆ ಜಾಗದಲ್ಲಿ ಯಾರಿದ್ರು ಇದೇ ರೀತಿ ರೈತರು ಹೋರಾಟ ಮಾಡುದು. 4-5 ಸ್ಟೇಟ್ಸ್ ಇಂದ ರೈತರು ಎಷ್ಟೋ ತಿಂಗಳು ಹೋರಾಟ ಮಾಡಿದ್ರು, 1 ವರ್ಷ ಹೋರಾಟ ಮಾಡಿದ್ರು. 250 ಜನ ತನ್ನ ಪ್ರಾಣ ಕಳ್ಕೊಂಡ್ರು. ಅವತ್ತು ಇವರು ನ್ಯಾಯ ಕೊಡ್ಲಿಲ್ಲ. ಯಾಕೆ ಅವ್ರಿಗೆ ಆ ಧೈರ್ಯ? ಯೋಚನೆ ಮಾಡಿ. ಇವತ್ತು ಮಕ್ಕಳು 20 ಜನ ದೇಶದ ಆಸ್ತಿ, ಎಲ್ಲಾ ವಿದ್ಯಾವಂತ ಮಕ್ಕಳು ದೇಶಕ್ಕೆ ಆಸ್ತಿ. ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದೀವಿ. ಅವ್ರ ಧ್ವನಿ ಆಗ್ಬೇಕಾಗಿದ್ದು ಸರ್ಕಾರ, ಅವ್ರ ನೋವು ಸ್ಪಂದಿಸ್ಬೇಕಾಗಿದ್ದ ಸರ್ಕಾರ, ಆ ತಂದೆ ತಾಯಿನ ಕರೆದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕಾಗಿದ್ದ ಸರ್ಕಾರ. ಇವತ್ತು ಅವರನ್ನ ಪೊಲೀಸಿಂದ ಲಾಠಿ ಚಾರ್ಜ್ ಮಾಡಿದ್ದಾರೆ, ಕಲ್ಲಲ್ಲಿ ಹೊಡ್ಸಿದ್ದಾರೆ. ಯಾವ ಹಂತದಲ್ಲಿದೆ ಇದು? ಪ್ರಜಾಪ್ರಭುತ್ವನ? ಬೇಡಿಕೆ ಕರೆಕ್ಟ್ ಆಗಿದೆ, ವಿದ್ಯಾರ್ಥಿಗಳ ಬೇಡಿಕೆ ಕರೆಕ್ಟ್ ಆಗಿದೆ. ವಿದ್ಯಾರ್ಥಿಗಳ ಪರವಾಗಿ ಯಾರ್ಯಾರು ಸಂಘ ಸಂಸ್ಥೆಗಳು ಅವ್ರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ, ಅವ್ರನ್ನ ಸಲ್ಯೂಟ್ ಮಾಡ್ಬೇಕು. ಮಕ್ಕಳ ನೋವನ್ನ ಅರ್ಥ ಮಾಡಿಸ್ತಾ ಇದ್ದಾರೆ ಅಷ್ಟೇ.